ಇದ್ದಕ್ಕಿದ್ದಂಗೆ ಅಷ್ಟೂರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇದ್ದಕ್ಕಿದ್ದಂಗೆ ಮನೆ ಹೋಗೋಣ ಬಾ ಅಂತ ಹೇಳ್ತಿದ್ದಾಳೆ. ಅಂದ್ರೆ ಮಧ್ಯೆ ಇನ್ನೇನು ಆನ್ ದ ವೇ ನಾನು ಮೆಜೆಸ್ಟಿಕ್ ಹೋಗ್ಬೇಕು. ನಮ್ಮ ಮಾಮ ಫೋನ್ ಮಾಡಿದ್ರು, ಎತ್ಕೋತಾ ಇರ್ಲಿಲ್ಲ. ನಮ್ಮಮ್ಮ 2,000 ರೂಪಾಯಿ ಇಟ್ಟಿದ್ರು. ಏನೋ ಗೊತ್ತಿಲ್ಲ, ಮನ್ಸಿಗೆ ಏನ್ ಬಂತ ಏನೋ ಗೊತ್ತಿಲ್ಲ, 2,000 ರೂಪಾಯಿ ಎತ್ಕೊಬಿಟ್ಟೆ. ಹೋಗ್ಬೇಕು ಅಂತ ಡಿಸೈಡ್ ಆದ ದಿನ ಅಡ್ಜಸ್ಟ್ ಮಾಡಿದ ದುಡ್ಡು 7,500. ತುಂಬಾ ಹೆಲ್ಪ್ ಮಾಡಿದ್ರು ನಮ್ ಸರ್ ಒಬ್ರು. ಅಂತ ತೋರ್ಸ್ಬೇಕು ಅನ್ನೋ ಒಂದು ಆ ಏಜ್ ಅಲ್ಲಿ ಒಂದು ಛಲಾನ ಅದು ಇರುತ್ತೆ, ಬರುತ್ತೆ. 21 ನಾನ್ ಮದ್ವೆ ಆದಾಗ ಇವ್ರಿಗೆ 22. ನಿಮ್ಮ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡು, ಈ ತರ ಲವ್ ಮಾಡ್ತಾ ಇದೀವಿ ಅಂತ ಹೇಳು ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗೈಸ್, ಐ ಥಿಂಕ್ ನಿಮಗೆ ನಮ್ಮ ವಿಡಿಯೋ ಎಲ್ಲ ಇಷ್ಟ ಆಗ್ತಿದೆ ಅಂತ. ಏನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಮ್ಮ ವಿಡಿಯೋ ಯಾವುದೇ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು ಏನು ಸ್ಪೆಷಲ್ ವ್ಲಾಗ್ ಅಂತ ಅಂದರೆ, ಇದು ಒಂಥರ ನಮ್ಮ ಮೆಮೊರಿ ವ್ಲಾಗ್ ಅಂತಲೇ ಅನ್ಬೋದು. ಮುಂದಕ್ಕೆ ನಾವಿಲ್ಲ ಅಂದ್ರೂ ಇದು ಒಂದು ಮೆಮೊರಿಯಾಗಿ ಉಳ್ಕೊಬೇಕು ಗೈಸ್. ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದಕ್ಕಿಂತ ಮುಂಚೆ ಇದು ನಾನು ನಿಮಗೆ ಏನೋ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ವಿಷಯ. ಯಾರಾದರೂ ಇನ್ನೂ ಮದುವೆ ಆಗದೆ ಇರೋರು ನೋಡ್ತಾ ಇದ್ರೆ, ಇದು ಯಾವುದೇ ರೀತಿ ಮೋಟಿವೇಟ್ ವಿಡಿಯೋ ಅಂತೂ ಅಲ್ಲ. ಇನ್ನೊಂದೇನಂದ್ರೆ, ಯಾರು ಈ ತರ ಮಾಡಕ್ ಹೋಗ್ಬೇಡಿ. ಪ್ರತಿಯೊಬ್ರು ಆಯ್ಕೆನೂ ಸರಿಯಾಗಿರುತ್ತೆ ಅಂತಾನು ಅನ್ಕೊಳಕ್ ಹೋಗ್ಬೇಡಿ. ಎಲ್ಲೋ ಒಬ್ಬೊಬ್ರದ್ದು ತಪ್ಪಾಗ್ಬೋದು, ಎಲ್ಲೋ ಒಬ್ಬೊಬ್ರದ್ದು ಸರಿಯಾಗಿ. ನಾವೇನು ಪ್ರೀತಿಸ್ಬೇಡಿ ಅಂತ ಕೂಡ ಹೇಳಲ್ಲ. ಪ್ರೀತಿಸಿ ಮನೆಗೆ ಒಪ್ಪಿಸಿ ಮದ್ವೆ ಆಗಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಇನ್ಫಾರ್ಮ್ ಮಾಡ್ತಿದ್ದೀನಿ ಗೈಸ್. ಮೊದಲೇ ನನ್ನ ಅದೃಷ್ಟನೋ ಏನೋ ನನ್ನ ಆಯ್ಕೆ ಸರಿ ಇತ್ತು. ಹಾಗೆ ಎಲ್ಲರ ಆಯ್ಕೆನೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ. ಆಮೇಲೆ ನನ್ನ ವಿಡಿಯೋ ನೋಡಿ ಯಾರಾದರೂ ಮೋಟಿವೇಟ್ ಆಗಿ ನೀವು ಕೂಡ ನಂತರನೇ ಮ್ಯಾರೇಜ್ ಆಗ್ಬಿಡ್ತೀರಾ ಅಂತ ಈ ವಿಡಿಯೋನ ಇದನ್ನ ಹೇಳ್ಬೇಕು ಅನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗೈಸ್. ಅನಿಸ್ತು ನನಗೆ. ಓಕೆ ಗೈಸ್, ಬನ್ನಿ ಇವಾಗ ನಮ್ಮ ಮ್ಯಾರೇಜ್ ಸ್ಟೋರಿನ ಹೇಳ್ತೀವಿ. ಇವಾಗ ಫಸ್ಟು ಬಂದು ನಾನು ನಿಮಗೆ ಲವ್ ಸ್ಟೋರಿ ಹೇಗಿತ್ತು, ಏನು, ಹೆಂಗೆ ನಾವು ಲವ್ ಮಾಡಿದ್ವಿ, ಪ್ರತಿಯೊಂದೂ ನಮ್ಮ ಲವ್ ಸ್ಟೋರಿ ವ್ಲಾಗಲ್ಲಿ ಹಾಕಿದ್ದೀವಿ. ಅದಾದಮೇಲೆ ಮ್ಯಾರೇಜ್ ಸ್ಟೋರಿ ಹೇಗಿತ್ತು ಏನು ಅನ್ನೋದನ್ನ ಕಂಪ್ಲೀಟ್ ವ್ಲಾಗ್ ಇದಾಗಿರುತ್ತೆ ಗೈಸ್. ದಯವಿಟ್ಟು ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಇವಾಗ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಂದು ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಅದರಿಂದ ನಮ್ಮ ಮನೇಲಿ ಸ್ವಲ್ಪ ಮದುವೆ ಆಗೋದಕ್ಕೆ ನಾನು ಇವ್ರನ್ನ ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಗೈಸ್. ಖಂಡಿತವಾಗಿ ಒಪ್ಪಲಿಲ್ಲ. ಮೇ ಬಿ ನಾನು ಒಪ್ಸಕ್ಕೆ ಟ್ರೈ ಮಾಡಿದರೆ ಒಪ್ತಿದ್ರು ಏನೋ ನನಗೆ ಗೊತ್ತಿಲ್ಲ. ನಾನು ತುಂಬ ಪ್ರಯತ್ನ ಕೂಡ ಮಾಡಿಲ್ಲ. ನಾವಿಬ್ರು ಅವತ್ತಿನ ದಿನ ಹೆಂಗಿತ್ತು ಅಂದರೆ, ಅವರೇ ನನ್ನ ಕೆಲ್ಸಕ್ಕೆ ಡ್ರಾಪ್ ಮಾಡಿ ಹೋಗಿದ್ರು. ನಮಗೆ ಗೊತ್ತಿರಲಿಲ್ಲ ಅವತ್ತು ನಾವು ಹೋಗ್ತೀವಿ, ನಾವು ಮದುವೆ ಆಗ್ತೀವಿ, ನಮ್ಮ ಮದುವೆ ಇನ್ನು ಆ ಥರ 2 ದಿವಸ ಇದೆ, 3 ದಿವಸ ಇದೆ. ಯಾವುದೇ ರೀತಿ ನಾವು ಪ್ಲ್ಯಾನಿಂಗೇ ಮಾಡಿರಲಿಲ್ಲ ಗೈಸ್. ನಾವು ಈ ಥರ ಹೋಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ವಾ. ನಾವು ಹೆಂಗೆ ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ ಅಂದರೆ, ನಾವು ಒಬ್ರನ್ನೊಬ್ರು ಬೆಸ್ಟ್ ಫ್ರೆಂಡ್ ಥರನೇ ಇದ್ವಿ. ನಾವು ಯಾವತ್ತೂ ಈ ಥರ ಓಡೋಗಿ ಮದುವೆ ಆಗಬೇಕು ಆ ಥರ ನಾವು ಯಾವತ್ತೂ ಥಿಂಕೇ ಮಾಡಿರಲಿಲ್ಲ. ನಾವು ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟೆ ಮದುವೆ ಆಗಬೇಕು ಅಂತಲೇ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಇದ್ದಕ್ಕಿದ್ದಂಗೆ ಏನೋ ಒಂದು ಇನ್ಸಿಡೆಂಟ್, ಇದನ್ನ ಹೇಳ್ಕೊಳಕ್ಕೆ ಆಗಲ್ಲ ಗೈಸ್, ಯಾಕಂದರೆ ಅದೊಂದು ಸ್ವಲ್ಪ ಪರ್ಸ್ನಲ್ ಇದೆ. ಏನೋ ಒಂದು ಇನ್ಸಿಡೆಂಟ್ ಆಯಿತು. ಅದರಿಂದ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಇಲ್ಲ ನಾವು ಮದುವೆ ಆಗಿ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಅವತ್ತು ಮಧ್ಯಾಹ್ನ, ನಾವು ಶುಕ್ರವಾರ, ಅವತ್ತು ಮಾರ್ಚ್ 11 ಶುಕ್ರವಾರ 2016 ಅಲ್ಲಿ ನಮ್ಮ ಮನೆಯವರು ಡಿಸೈಡ್ ಮಾಡಿದ್ರು, ಹೋಗೋಣ ನಾವು, ಹೋಗಿ ಮದುವೆ ಆಗ್ಬಿಟ್ಟು ಬರೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ. ಆವಾಗ ಏನನ್ನಿಸ್ತು ಅಂತಂದರೆ, ನಮ್ಮ ಮನೆಯವ್ರಿಗೆ ಹೇಳ್ತಾರೆ, ನಾವಿಬ್ಬರು ಮಾಮೂಲಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಏನಾಯಿತು ಅಂದರೆ, ಅವತ್ತು ಯಾವುದೋ ಒಂದು ಇನ್ಸಿಡೆಂಟ್ ನಡೀತು. ಅದರಿಂದ ನಮಗೊಂದು ಸ್ವಲ್ಪ ಬೇಜಾರಾಗಿ ಅವತ್ತು ಡಿಸೈಡ್ ಮಾಡ್ದೆ ಮದುವೆ ಆಗಲೇಬೇಕು ಅಂತ. ಬೆಳಗ್ಗೆ ತಾನೇ ಇವಳ ಕೆಲ್ಸಕ್ಕೆ ಬಿಟ್ಬಿಟ್ಟು ಮಾಮೂಲಿ ನಾನು ಮನೆಗೆ ಹೋಗಿದ್ದೆ. ಅವತ್ತು ನನಗೆ ರಜೆ ಇತ್ತು, ಶುಕ್ರವಾರ ರಜೆ ಇತ್ತು.
ತಿರ್ಗಾ ಅದಾದ್ಮೇಲೆ ನಾನು ನಮ್ಮ ಅಮ್ಮನ ಕೈಲಿ ಮಾತಾಡ್ಸಿದ್ದೆ. ಇವಾಗ ಒಂದು 2 ದಿನದಿಂದ ಇವನ್ನ ಮನೆಗೂ ಕರ್ಕೊಂಡು ಹೋಗಿದ್ದೆ, ಆಮೇಲೆ ಫೋನಲ್ಲೆಲ್ಲ ಮಾತಾಡ್ಸಿದ್ದೆ. ಅದಾಗಿ ಏನೋ ಒಂದು ಸ್ವಲ್ಪ ಯಾವುದೋ ಒಂದು ಸಮಸ್ಯೆ ಆಗಿ ಅದು ಹೇಳ್ಕೊಳಕ್ಕಾಗಲ್ಲ ಇವಾಗ. ಅದರಿಂದ ನಮ್ಮ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿ ಅವತ್ತು ಬೆಳಗ್ಗೆ ಬಿಟ್ಟು ಅದನ್ನು ಇದಕ್ಕೆ ಮಧ್ಯಾಹ್ನ ಫೋನ್ ಮಾಡಿದೆ, ನಿನ್ನ ಹತ್ರ ಮಾತಾಡ್ಬೇಕು ನಾನು. ಬೆಳಗ್ಗೆ ಸಮಸ್ಯೆ ಆಗಿತ್ತು ಬೆಳಗ್ಗೆ. ಮಧ್ಯಾಹ್ನ ಫೋನ್ ಮಾಡಿದೆ, ಆಯಿತು ಬರ್ತೀನಿ ಅಂತ ಹೇಳಿದ್ಲು. ಆಯಿತು ಬರ್ತೀನಿ ಅಂತ ಹೇಳಿದ್ಲು. ಅವ್ರ ಆಫೀಸ್ ಹತ್ರನೇ ಹೋಗಿ ಅಲ್ಲೇ ಒಂದು ಸ್ವಲ್ಪ ಪಾರ್ಕ್ ಹತ್ರ ಹೋಗಿ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೋ, ಈ ಥರ ಏನು ಮಾಡೋಣ, ಮದುವೆ ಆಗಬೇಕು ಅಂತ. ಮದುವೆ ಪಾರ್ಕ್ ಅಲ್ಲ, ರೋಡಲ್ಲೇ ನಿಂತ್ಕೊಂಡು ಮಾತಾಡಿದ್ದು. ಹೌದಾ? ಪಾರ್ಕ್ಗೆಲ್ಲ ನಾವು ಹೋಗೇ ಇಲ್ಲ ಯಾವತ್ತೂ. ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ದು ನಾವು. ಗಾಡಿ ನಿಲ್ಸ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ದು. ಇವ್ರು ಅದೇ ಮದುವೆ ಆಗಬೇಕು ಅಂತ ಅವತ್ತು ಡಿಸೈಡ್ ಆಗಿ ಇವ್ರ ಆಫೀಸ್ ಹತ್ರ ಹೋದೆ. ಅವಳು ಆಚೆ ಬಂದು ಸೀದಾ ಒಂದು ರೋಡ್ ಹತ್ರ ಇವಳು ಆಫೀಸ್ ಬಿಟ್ಬಿಟ್ಟು ಮನೆಗೆ ಹೋದ್ಮೇಲೆ ತಿರ್ಗಾ ಒಂದು ಇವಳಿಗೆ ಅವತ್ತು ಹೇಳಿದ್ದೆ ನಾನು, ನಿಮ್ಮ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡು, ಈ ಥರ ಲವ್ ಮಾಡ್ತಾ ಇದೀವಿ ಅಂತ ಹೇಳು ಅಂತ. ಇವಳು ಅಷ್ಟೊಂದು ಧೈರ್ಯ ಇರಲಿಲ್ಲ ಇವಳಿಗೆ ಮಾತಾಡುವಷ್ಟು. ಇಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಏನೋ ಮಾತಾಡಿರ್ಲಿಲ್ಲ ಅನ್ಸುತ್ತೆ. ಏನೋ ಹೇಳ್ದೆ ಅವತ್ತು, ನೀನು ಹೇಳ್ದಾಗ ಹೇಳ್ದೆ, ನೀನು ಮರ್ತೋಗಿದ್ಯಾ ಅನ್ಸುತ್ತೆ. ನಾವು ಅಮ್ಮನ ಹತ್ರ ಮಾತಾಡಿ ಹೇಳ್ದೆ. ಪಾಪ ಅವರು ಏನಂದ್ರೆ ಫೋನಲ್ಲಿ ನಾನು ಇದ್ದಕ್ಕಿದ್ದಂಗೆ ಹೇಳಿದಾಗ ಅವ್ರಿಗೂ ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಅವರು ಪಾಪ ನಿಮ್ಮ ಅಂದರೆ ಹಂಗೆ ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಏನೋ ಮಾತಾಡಿದ್ರು. ಏನೋ ನನಗೆ ಏನು ಅನಿಸ್ತು ಅಂದರೆ, ನಾನು ಅವ್ರ ಹತ್ರ ಮಾತಾಡಿದ್ಮೇಲೆ ಏನು ಅನಿಸ್ತು ಅಂದರೆ, ಇವ್ರು ಒಪ್ಕೊಳ್ಳಲ್ಲ ಅಂತ ಅನಿಸ್ತು. ನಾನು ಇವರು ಇದ್ರು ಆ್ಯಕ್ಚುಲಿ ಕಾನ್ಫರೆನ್ಸ್ ಕಾಲಲ್ಲಿ ಇವರು ಇದ್ರು. ಅವಾಗ ನಾನು ಅಮ್ಮಂಗೆ ಫೋನ್ ಮಾಡಿದಾಗ ಇವ್ರು ಕಾನ್ಫರೆನ್ಸ್ ಕಾಲಲ್ಲಿ ಇದ್ರು. ಅವಾಗ ಒಪ್ಕೊಳ್ಳಲ್ಲ ಅಂತ ಅನಿಸ್ತು. ಇವ್ರಿಗೂ ಸ್ಟ್ರಾಂಗ್ ಆಗಿ ಅನಿಸ್ತು. ಸರಿ ಇನ್ನೇನು ಮಾಡೋಣ ಅಂದ್ಬಿಟ್ಟು ನಾವು ಯೋಚನೆ ಮಾಡೋದು. ನನಗೆ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ ಆ ಥರ ಹೋಗ್ಬೇಕು, ಆ ಥರ ಏನು ಮಾಡ್ತಾ ಇದ್ದೀನಿ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಕೆಲವೊಂದು ಸಿಚುವೇಶನ್ ಹೇಳ್ದಂಗೆ ಆ ಥರ ಆದಾಗ ನಮಗೆ ಕೈ ಮೀರಿ ಹೋಗ್ಬಿಟ್ಟಿರುತ್ತೆ. ಅವಾಗ ಇನ್ನು ಜಾಸ್ತಿ ಹರ್ಟ್ ಆಯಿತು. ಇಲ್ಲ ನಾವು ಬದುಕಿ ತೋರಿಸ್ಲೇಬೇಕು, ನಾವು ಜೀವನದಲ್ಲಿ ಹೆಂಗಿರ್ತೀವಿ, ನಾವೆಷ್ಟು ಜೊತೆಗೇ ಇರ್ತೀವಿ ಅಂತ ತೋರಿಸ್ಬೇಕು ಅನ್ನೋ ಒಂದು ಆ ಏಜಲ್ಲಿ ಒಂದು ಛಲ ಅನ್ನೋದು ಬರುತ್ತೆ. 21 ನಾನು ಮದುವೆ ಆದಾಗ ಇವ್ರಿಗೆ 22 ಅಲ್ವಾ. ಹಂಗಾಗಿ ಏನಾಯ್ತು, ಸರಿ ಅಂದ್ಬಿಟ್ಟು ನಾನು ಇವರು ಮಾತಾಡ್ಕೊಂಡು ಹೋಗೋಣ ಇವತ್ತು ಅಂತ. ಆಮೇಲೆ ಇವಳ ಕರ್ಕೊಂಬಂದು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಅವಾಗ ನಮ್ಮ ಫ್ರೆಂಡು ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾ ಅಂತ ಕೇಳಿದೆ. ಅವ್ನು ಊರಲ್ಲಿದ್ದ. ಊರು ಬಂದು ಇದತ್ರ ಯಾವ್ದಪ್ಪ ಅದು, ಶಿವಮೊಗ್ಗ ಭದ್ರಾವತಿ ಟೌನು. ಭದ್ರಾವತಿಲಿ ಅವನೆಲ್ಲ ಏನಪ್ಪ ಮಾಡೋದು ಇವನು ಅಂದ್ಬಿಟ್ಟು ನಾನು ಯಾರಿಗೂ ಫೋನ್ ಮಾಡಿಲ್ಲ, ಅವನೊಬ್ಬನಿಗೆ ಫೋನ್ ಮಾಡಿರೋದು. ಸರಿ ಆಯ್ತು ಊರಿಗೆ ಕರ್ಕೊಬರ್ತೀನಿ, ಈ ಥರ ಒಬ್ಬರು ಲವ್ ಮಾಡ್ತೀನಿ, ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ಇವಾಗ ಊರಲ್ಲಿ ಇದೆಯಲ್ಲ ಊರಿಗೆ ಬರ್ತೀವಿ ಅಂತ ಹೇಳಿದೆ. ಅವನು ಸರಿ, ಅವನು ಏನು ಜಾಸ್ತಿ ಏನು ಯೋಚನೆ ಮಾಡಿಲ್ಲ. ಸರಿ ಆಯ್ತು ಬಾ ಊರಲ್ಲೇ ಇದ್ದೀನಿ ಕರ್ಕಬಾ ಅಂತ ಹೇಳ್ದ. ಗೈಸ್ ಅದಾದ್ಮೇಲೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಾದ್ಮೇಲೆ ಇವ್ರ ಹತ್ರ 2 ವೀಲರ್ ಇತ್ತು. ಮತ್ತೆ ನಾವು ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ಖರ್ಚಿಗೆ ಕಾಸು ಬೇಕಾಗಿತ್ತು. ನನ್ನ ಹತ್ರನೂ ಸೇವಿಂಗ್ಸ್ ಅಂತ ನಾನು ಏನೂ ಮಾಡಿರಲಿಲ್ಲ. ಯಾಕಂದ್ರೆ ನನಗೆ ಅದೆಲ್ಲ ಐಡಿಯಾನೇ ಇರಲಿಲ್ಲ ಆಯ್ತು. ನನಗೆ ಆ ಥರ ದುಡ್ಡು ಎತ್ತಿಕ್ಬೇಕು, ಏನೋ ಸೇವಿಂಗ್ಸ್ ಮಾಡಬೇಕು, ಆ ಥರ ಏನು ಒಂದು ಪಾಯಿಂಟ್ ಆಫ್ ವ್ಯೂಲು ಏನೂ ಇರಲಿಲ್ಲ ನನಗೆ. ಆಮೇಲೆ ನಾನು 1 ರೂಪಾಯಿನೂ ಉಳಿಸೂ ಇರಲಿಲ್ಲ. ಇವ್ರೇನು ಮಾಡಿದ್ರು, ಇದಕ್ಕಿದ್ದಂಗೆ ಈ ಥರ ಹೋಗ್ಬೇಕು ಅಂದರೆ ಕಾಸು ಬೇಕಲ್ಲ, ಅಮೌಂಟ್ ಬೇಕಲ್ಲ. ಅದಾದಮೇಲೆ ಇವ್ರೇನು ಮಾಡಿದ್ರು, ಮನೆಗೆ ಕರ್ಕೊಂಡೋದ್ರು. ಇವ್ರು ಮನೆಗೆ ಕರ್ಕೊಂಡೋದ್ರು. ಇಲ್ಲ ಮನೆಗೆ ಕರ್ಕೊಂಡು ಹೋಗಿಲ್ಲ, ಫೋನ್ ಇಟ್ಬಿಟ್ಟು ದುಡ್ಡು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸರಿ ಆಯಿತು, ಫೋನ್ ಇಟ್ಬಿಟ್ಟು ದುಡ್ಡು ತೊಗೊಳ್ಳೋಣ ಅಂತ. ಆವಾಗ ನನಗೆ ತುಂಬ ಹೆಲ್ಪ್ ಮಾಡಿದರು ನಮ್ಮ ಸರ್ ಒಬ್ಬರು. ಅವರು ನನಗೆ ನೆನಪಾದ್ರು. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದಾಗ ಅವರು ಬನ್ನಿ ನಾನು ಮಾತಾಡಬೇಕು ಅಂತ ಅಂದರು. ಪಾಪ ಅವರು ಕೂಡ ನಮ್ಗೆ ಹೇಳಿದ್ರು, ಇಷ್ಟು ಬೇಗ ಮದುವೆ ಆಗ್ತೀರಾ, ಬೇಡ, ಯೋಚನೆ ಮಾಡಿದ್ದೀರಾ, ಲೈಫಲ್ಲಿ ಏನೇ ಕಷ್ಟ ಬಂದರೂ ಜೊತೆಗಿರಬೇಕು ಅಂತ ಹೇಳಿದ್ರು. ಅಂತ ಹೇಳಿದಾಗ ನಮಗೂ ಆಯಿತು. ನಮ್ಗಂದರೆ ಆವಾಗ ಗೊತ್ತಲ್ಲ, ಸ್ವಲ್ಪ ಹುಡುಗ ಮನಸ್ಸಿರುತ್ತೆ, ಎಲ್ಲರೂ ಹಿಂಗೆ ಬುದ್ಧಿ ಹೇಳ್ತಾನೆ ಅಂತ ನೆಗ್ಲೆಕ್ಟ್ ಥರನೂ ಮಾಡ್ತೀವಿ. ಸರಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಅಮೌಂಟ್ ಕೊಟ್ಟರು. ನಾವು ಹಂಗೆ ನಮ್ಮ ಮನೆಯವ್ರಂದ್ರು ಫೋನ್ ಇಟ್ಕೊಂಡು ಕೊಡಿ ಅಂತ. ಅವರು ಫೋನ್ ಇಸ್ಕೊಳ್ಳಿಲ್ಲ. ನಿಮಗೆ ಬೇಕಾಗುತ್ತೆ, ನೀವು ಹೋಗ್ತಾ ಇದ್ದೀರಾ, ಫೋನ್ ಇಟ್ಕೊಳ್ಳಿ, ನನಗೆ ಬೇಕಾ ನೀವು ಮದುವೆ ಆದಮೇಲೆ ಬಂದಮೇಲೆ ಕೊಡಿ ಅಂತ ಅಂದರು. ಎಷ್ಟು ಕೊಟ್ಟರು ಅಂತ ಹೇಳಿ? 5,000 ಅಮೌಂಟ್ ಕೊಟ್ಟರು. 5,000 ಅವಾಗ 12 ವರ್ಷದಿಂದ ಜಾಸ್ತಿನೇ. ಯಾವುದು ಪಾಪ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದೆ ನಮ್ಮಿಂದ. ನಮ್ಮ ಹತ್ರ ಮೊಬೈಲೂ ಇಸ್ಕೊಳ್ಳಿಲ್ಲ, 5,000 ಅಮೌಂಟ್ ಕೊಟ್ಟರು. ಅದಾದ ತಕ್ಷಣ 5,000 ರೂಪಾಯಿ ಅಮೌಂಟ್ ಇಸ್ಕೊಂಡು ಸೀದಾ ನಮ್ಮನೆ ಹತ್ರ ಕರ್ಕೊಂಡು ನಮ್ಮನೆ ಹತ್ರ ಕರ್ಕೊಂಡು ಇವನ ಅಲ್ಲೇ ನಮ್ಮನೆ ಹತ್ರ ಪಕ್ಕದ್ರೊಳಗೆ ನಿಲ್ಸ್ಬಿಟ್ಟು ನಮ್ಮ ಮನೆಗೆ ಹೋದೆ. ನಾನು ಯಾವತ್ತೂ ಮನೇಲಿ 1 ರೂಪಾಯಿ ದುಡ್ಡು ಎತ್ಕೋತಾ ಇರಲಿಲ್ಲ. ನಮ್ಮಮ್ಮ 2,000 ರೂಪಾಯಿ ಇಟ್ಟಿದ್ರು.
ಏನೋ ಗೊತ್ತಿಲ್ಲ, ಮನ್ಸಿಗೆ ಏನ್ ಬಂತ ಏನೋ ಗೊತ್ತಿಲ್ಲ, 2,000 ರೂಪಾಯಿ ಎತ್ಕೊಬಿಟ್ಟೆ. ಖರ್ಚಿಗೆ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆದ ದಿನ ಅಡ್ಜಸ್ಟ್ ಮಾಡಿದ ದುಡ್ಡು 7,500 ಆಲೋಚನೆ. ಅದಾದ್ಮೇಲೆ ನನ್ನ ತಮ್ಮ ಮಲ್ಕೊಂಡಿದ್ದ, ಅವನ್ನ ಎಬ್ಬಿಸ್ಬಿಟ್ಟು ನನ್ನ ಗಾಡಿಯಲ್ಲಿ ಬಸ್ ಸ್ಟಾಪ್ ಗಂಟ ಅವನ ಕೈ ಡ್ರಾಪ್ ಮಾಡಿಸ್ಕೊಂಡು, ಪಾಪ ಅವನಿಗೆ ಗೊತ್ತಿಲ್ಲ ನಾವ್ ಎಲ್ಲ ಹೋಗ್ತಿದೀವಿ ನಾವು ಸುಮ್ನೆ ಓಡಾಡ್ಕೊ ಬರಕ್ ಹೋಗ್ತಾ ಇದೀವಿ ಅಂತ ಅವನಿಗೆ ಪಾಪ ನಾವ್ ಲವ್ ಮಾಡೋದ್ ಗೊತ್ತಿತ್ತು. ಬಟ್ ನಾನು ಯಾವತ್ತೂ ಅವ್ನ ಮಾತಾಡ್ಸಿರ್ಲಿಲ್ಲ. ಏನಂತ ಹೇಳಿದ್ರೆ ಎಲ್ಲೋ ಡ್ರಾಪ್ ಮಾಡ್ಬಿಟ್ಟು ಎಲ್ಲೋ ಸುತ್ತಾಡಕ್ ಹೋಗ್ತವ್ರು ಇವ್ರು ಅಂದ್ಬಿಟ್ಟು ಪಾಪ ಬಸ್ ಸ್ಟಾಪ್ ಬಿಟ್ಬಿಟ್ಟು ಹೋದ. ನಾವು ಅಲ್ಲಿಂದ ಬಸ್ ಹತ್ತಿದ್ವಿ, ಮೆಜೆಸ್ಟಿಕ್ ಹೋಗ್ಬೇಕು ಅಂತ ಬಸ್ ಹತ್ತಿದ್ವಿ, ಟಿಕೆಟ್ ತಗೊಂಡ್ವಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಮಧ್ಯೆ ಇನ್ನೇನು ಆನ್ ದ ವೇ ನಾನು ಮೆಜೆಸ್ಟಿಕ್ ಹೋಗ್ಬೇಕು, ನಮ್ಮ ಮಾಮ ಫೋನ್ ಮಾಡ್ಬಿಟ್ಟು ಹೇಳಿದ್ರು ಪಾಪ ಅವರು ಈ ಥರ ಫ್ಯಾಮಿಲಿ ಸಿಚುವೇಶನ್ ಎಲ್ಲ ಹೇಳಿದ್ರು, ಹೆಂಗೆ ಇವಾಗ ಆ ಥರ ಎಲ್ಲ ನೀನು ಮಾಡಬೇಡ ಬಾ ಒಪ್ಪಿಸ್ತೀನಿ ನಾನು ಅಂತ ಪಾಪ ನಮ್ಮ ಮಾವ ಹೇಳಿದ್ರು. ಅವಾಗ ನನ್ನ ಮನಸ್ಸಿಗೆ ಏನನ್ನಿಸ್ತು, ಹೌದು ನಿಜ, ನನ್ನ ಅಪ್ಪ ಅಮ್ಮಂಗೆ ಮೋಸ ಮಾಡಬಾರ್ದಲ್ವಾ, ನಮ್ಮ ಫ್ಯಾಮಿಲಿಯವರೆಲ್ಲ ಬೇರೆ ಥರ ನೋಡ್ತಾರೆ ಅಪ್ಪ ಅಮ್ಮನ, ನಾನು ಈ ಥರ ಮಾಡಿಬಿಟ್ರೆ ಅಂತ ನನ್ನ ಮೈಂಡ್ ಚೇಂಜ್ ಆಗೋಯ್ತು. ಅವಾಗ ಇವ್ರಿಗೆ ಇಲ್ಲ ಬಾ, ನಾನು ಏನೇ ಆದ್ರೂ ನಾನು ನಿನ್ನೆ ಮದುವೆ ಆಗ್ತೀನಿ, ನೀನು ಒಪ್ಪಿಸ್ತೀನಿ, ನಾನು ಇಲ್ಲಾಂದ್ರೆ ಯಾರ ಡಿಸಿಷನ್ ಅಲ್ವಾ ಆ ಥರ. ಮದ್ವೆ ಅನ್ನೋದು ನನ್ನ ಡಿಸಿಷನ್ ಆಗಿರುತ್ತೆ, ನನ್ನ ಲೈಫ್ ನನ್ನ ಡಿಸಿಷನ್ ತರ ಆಗಿರುತ್ತೆ. ನಾನು ಏನೇ ಮಾಡಿದ್ರು ನಾನು ಒಪ್ಪಿಸ್ತೀನಿ, ಬಿಡು ಬಾ ನಮ್ಮ ಮನೆಗೆ ಹೋಗೋಣ ಅಂತ. ಇನ್ನೇನ್ ಮೆಜೆಸ್ಟಿಕ್ ಕಟ್ಟಿಂಗು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅವಾಗ ನಾನು ಇವ್ರ ಹತ್ರ ಅದನ್ನ ಹೇಳ್ದೆ. ಇದ್ದಕ್ಕಿದ್ದಂಗೆ ಅಷ್ಟೂರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ. ಇದ್ದಕ್ಕಿದ್ದಂಗೆ ಮನೆ ಹೋಗೋಣ ಬಾ ಅಂತ ಹೇಳ್ತಿದ್ದಾಳೆ. ನಾನು ಒಪ್ಪಿಸ್ತೀನಿ, ಮನೆ ಹೋಗೋಣ ಬಾ ಅಂತ ಅಂದ್ಲು. ನಾನು ಇವಾಗ ಇಲ್ಲಿ ಇಳಿಗಾಲ, ಮೆಜೆಸ್ಟಿಕ್ ಇಲ್ಲಿ ಇಳಿಯೋಣ ಅಂದ್ಬಿಟ್ಟು ಹೆಂಗೋ ಸಮಾಧಾನ ಮಾಡಿ ಕೊಡಿ ನಿನ್ನ ಮೊಬೈಲ್ ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡು ಸಿಮ್ನ ಬಾಯಲ್ಲಿ ಹಾಕೊಂಡು ನೀಟಾಗಿ ಅಗದಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಉಗಿದ್ಬಿಟ್ಟೆ. ಮೆಜೆಸ್ಟಿಕ್ ಆದ್ರೂ ಇವಳು ಮನೆಗೆ ಹೋಗೋಣ ಬಾ ಅಂತ ಕುತ್ಕೊಬಿಟ್ಲದಪ್ಪ. ನನ್ಗೆ ಹತ್ಬಿಡ್ತು, BP ಎಲ್ಲಿತ್ತು.